ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈ ಒಂದು ಉಪಸಮರದಲ್ಲಿ ವೀರಣ್ಣ ಚರಂತಿಮಠ ವರ್ಸಸ್ ಉಮೇಶ್ ಮೇಟಿ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಗೆಲ್ಲೋದಾದ್ರೂ ಯಾರು? ಸಾಕಷ್ಟು ಪ್ರಶ್ನೆಯನ್ನ ಮತ್ತು ಕುತೂಹಲವನ್ನ ಕುರಿಸ್ತಾ ಇದೆ. ಬಾಗಲಕೋಟೆ ರಣಕಣ ಗೆದ್ದು ಬೀಗುತ್ತಾ ಕೇಸರಿ ಪಡೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ನಿಂದ ಆಗದ ಅಭಿವೃದ್ಧಿ ಬಗ್ಗೆ ಬಿಜೆಪಿ ಟೀಕೆಯನ್ನ ಮಾಡಿದೆ. ಪ್ರಚಾರದಲ್ಲಿ ಬಿಜೆಪಿ ನಾಯಕರ ಒಗ್ಗಟ್ಟಿನ ಬಲ ಪ್ರದರ್ಶನವನ್ನ ಮಾಡಿದ್ದಾರೆ. ವೀರಣ್ಣ ಚರಂತಿಮಠಗೆ ಆಶೀರ್ವದಿಸ್ತಾರ ಮತದಾರರು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಜೆಪಿಯ ಪ್ಲಸ್ಸು ಮೈನಸ್ಸು ಎಲ್ಲ ಲೆಕ್ಕಾಚಾರ ಇವತ್ತು ನೋಡ್ತಾ ಹೋಗೋಣ. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆಲ್ಲೋದಾದ್ರೂ ಯಾರು? ವೀರಣ್ಣ ಚರಂತಿಮಠ ಅವರು ಗೆಲ್ತಾರಾ ಅಥವಾ ಉಮೇಶ್ ಮೇಟಿ ಅವರು ಗೆಲ್ತಾರಾ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಈ ಒಂದು ರಣಕಣದಲ್ಲಿ ಯಾರು ಗೆಲ್ತಾರೆ? ಕೇಸರಿ ಪಡೆ ಗೆಲ್ಲೋದಕ್ಕೆ ಏನೆಲ್ಲ ಸಾಧ್ಯತೆಗಳು ಇದೆ, ಪ್ಲಸ್ಗಳೇನಿದೆ, ಮೈನಸ್ಗಳೇನಿದೆ, ಎಲ್ಲವನ್ನೂ ಕೂಡ ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ. ಈಗಾಗಲೇ ಪ್ರಚಾರದಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಬಾಗಲಕೋಟೆ ಉಪಸಮರದ ಬಿಜೆಪಿಯಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ. ಇನ್ನೊಂದು ಶಾಸಕರಾಗಿ ಆಡಳಿತದ ಅನುಭವವೂ ಕೂಡ ಇದೆ. ವೀರಣ್ಣ ಚರಂತಿಮಠ ಅವರಿಗೆ ಈಗಾಗಲೇ ಶಾಸಕರಾಗಿ ಆಡಳಿತದ ಅನುಭವ ಇದೆ. ಇದರ ಜೊತೆಗೆ ಒಳ ಮೀಸಲಾತಿ ವಿಷಯ ಒಂದು ಕಡೆ ಲಾಭ ನೀಡುವ ನಿರೀಕ್ಷೆ ಕೂಡ ಇದೆ. ಕಾಂಗ್ರೆಸ್ನಿಂದ ಆಗದ ಅಭಿವೃದ್ಧಿ ಬಗ್ಗೆ ಟೀಕೆಯನ್ನು ಮಾಡಿರುವಂಥದ್ದಾಗಿರ್ಬೋದು. ಇದರ ಜೊತೆಗೆ ಪ್ರಚಾರದಲ್ಲಿ ನಾಯಕರ ಒಗ್ಗಟ್ಟಿನ ಬಲ ಪ್ರದರ್ಶನವನ್ನು ಮಾಡಿದ್ದಾರೆ. ಎಲ್ಲ ನಾಯಕರು ಕೂಡ ಇಲ್ಲಿ ಬಿಜೆಪಿಯ ಪರವಾಗಿ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಂತಹ ಯತ್ನಾಳ್ ಅವರು ಸಹಿತ ಬಿಜೆಪಿಯ ಪರವಾಗಿಯೇ ಇಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಸೊ ಇದು ಒಂದು ಕಡೆ ವೀರಣ್ಣ ಚರಂತಿಮಠ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಆ ಒಂದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಬಾಗಲಕೋಟೆ ಉಪಸಮರದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಇದು ಪ್ಲಸ್ ಪಾಯಿಂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ ಆಗಿರ್ಬೋದು, ಶಾಸಕರಾಗಿ ಆಡಳಿತದ ಅನುಭವ ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇದಿಷ್ಟು ಪ್ಲಸ್ ಪಾಯಿಂಟ್ ಆದರೆ ಹಾಗಾದರೆ ಬಾಗಲಕೋಟೆ ಉಪಸಮರದಲ್ಲಿ ಬಿಜೆಪಿಗೆ ಮೈನಸ್ ಪಾಯಿಂಟ್ಗಳಾದರೂ ಏನು? ಅದನ್ನು ನಾವು ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ. ನಗರ ಪ್ರದೇಶದ ಮತದಾರರ ಮೇಲೆ ಹೆಚ್ಚು ಅವಲಂಬನೆಯಾಗಿರುವಂಥದ್ದು ಒಂದು ಕಡೆ ಮೈನಸ್ ಆಗುವಂಥದ್ದು. ಇನ್ನು ಕ್ಷೇತ್ರದಲ್ಲಿನ ನಾಯಕರ ನಡುವಿನ ಭಿನ್ನಾಭಿಪ್ರಾಯ, ಅವರವರ ಮಧ್ಯೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಅದು ಕೂಡ ಒಂದು ಕಡೆ ಮೈನಸ್ ಆಗುತ್ತೆ. ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಕಾಂಗ್ರೆಸ್ನಲ್ಲಿರೋದು ಇದು ದೊಡ್ಡ ಪಾಯಿಂಟ್. ಯಾಕೆ ಅಂತಂದರೆ ಮಲ್ಲಿಕಾರ್ಜುನ ಮಠ ಅವರು ಈಗ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿರೋದು ಒಂದು ಕಡೆ ಮೈನಸ್ ಆಗುವಂಥದ್ದು. ಬಿಜೆಪಿ ಮೈನಸ್ ಪಾಯಿಂಟ್ ಇಲ್ಲಿ ಮುಖ್ಯವಾಗಿ ಗ್ಯಾರಂಟಿ ಯೋಜನೆ, ಸತೀಶ್ ಜಾರಕಿಹೊಳಿ ಚುನಾವಣಾ ತಂತ್ರವನ್ನು ಹೂಡ್ತಾ ಇದ್ದಾರೆ. ಇದರಿಂದ ದೊಡ್ಡ ಮಟ್ಟದ ರೀತಿಯಲ್ಲಿ ಬಿಜೆಪಿಗೆ ಮೈನಸ್ ಪಾಯಿಂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ನಗರ ಪ್ರದೇಶದ ಮತದಾರರ ಮೇಲೆ ಹೆಚ್ಚಾಗಿ ಅವಲಂಬನೆಯನ್ನು ಇಟ್ಕೊಂಡಿರುವಂಥದ್ದು. ಅದರ ಜೊತೆಗೆ ಕ್ಷೇತ್ರದಲ್ಲಿ ನಾಯಕರ ನಡುವಿನ ಭಿನ್ನಾಭಿಪ್ರಾಯ, ಅವರವರ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಅದು ಕೂಡ ಒಂದು ಕಡೆ ಮೈನಸ್ ಪಾಯಿಂಟ್ ಆಗಿದೆ. ಇನ್ನು ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರು ಏನಿದ್ದಾರೆ, ಅವರು ಈಗ ಕಾಂಗ್ರೆಸ್ನಲ್ಲಿರುವ ಕಾರಣದಿಂದಾಗಿ ಅದು ಒಂದು ಕಡೆ ದೊಡ್ಡ ಮಟ್ಟದ ರೀತಿಯಲ್ಲಿ ಮೈನಸ್ ಪಾಯಿಂಟ್ ಆಗಲಿದೆ. ಸೊ ಹೀಗಾಗಿ ಬಿಜೆಪಿಯಲ್ಲಿ ಪ್ಲಸ್ಸು ಮೈನಸ್ಸು ಇವುಗಳೆಲ್ಲ ಇದೆ. ಒಂದು ಕಡೆ ಪ್ಲಸ್ ಆಗಿ ಮುಖ್ಯವಾಗಿ ಯತ್ನಾಳ್ ಅವರಾಗಿರ್ಬೋದು, ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಸಹಿತ ಬಿಜೆಪಿಗೆ ಸಪೋರ್ಟ್ ಮಾಡಿ ವೀರಣ್ಣ ಚರಂತಿಮಠ ಅವರು ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದಾರೆ. ಇದೆಲ್ಲ ಪ್ಲಸ್ ಆದರೆ ಮೈನಸ್ಸು ಅತಿ ಹೆಚ್ಚಾಗಿ ಮತದಾರರನ್ನು ಅವಲಂಬನೆ ಮಾಡಿಕೊಂಡಿರುವಂಥದ್ದಾಗಿರ್ಬೋದು. ಇನ್ನು ಮಲ್ಲಿಕಾರ್ಜುನ ಚರಂತಿಮಠ ಅವರು ಕಾಂಗ್ರೆಸ್ನಲ್ಲಿರುವಂಥದ್ದಾಗಿರ್ಬೋದು, ಇದು ಒಂದು ಕಡೆ ಮೈನಸ್ ಆಗುವಂಥದ್ದು. ಸೊ ಈ ರೀತಿಯಾಗಿ ಬಾಗಲಕೋಟೆ ಉಪಸಮರ ಸಾಕಷ್ಟು ರಂಗೇರಿದೆ, ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಿಜೆಪಿ ಗೆಲ್ಲುತ್ತಾ ಸೋಲುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಯಕ್ಷ ಪ್ರಶ್ನೆಯಾಗಿದೆ.